ಪಂಜಾಬ್ ಕಿಂಗ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳ ನಡುವೆ ನಡೆದ ರೋಚಕ ಹೈಲೈಟ್ಸ್. ಪಂಜಾಬ್ ಕಿಂಗ್ಸ್ 16 ರನ್ನುಗಳ ಗೆಲುವು ಸಾಧಿಸಿ ಇತಿಹಾಸ ಬರೆದಿದೆ. ಇಂಡಿಯನ್ IPL ಇತಿಹಾಸದಲ್ಲಿ ಕಡಿಮೆ ಮೊತ್ತ ದಾಖಲಿಸಿ ಅದನ್ನು ಚೇಸ್ ಮಾಡಲು ಬಿಡದೆ ಗೆದ್ದ ದಾಖಲೆಯನ್ನು ಪಂಜಾಬ್ ಈ ಪಂದ್ಯವನ್ನು ಮೂಲಕ ಗೆದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಂಜಾಬ್ ಕಿಂಗ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಬೌಲಿಂಗ್ ದಾಳಿಗೆ ತತ್ತರಿಸಿ 15.3 ಓವರ್ಗಳಲ್ಲಿ ಕೇವಲ 111 ರನ್ಗಳಿಗೆ ಆಲ್ಔಟ್ ಆಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ 112 ರನ್ಗಳ ಸುಲಭ ಗುರಿಯನ್ನು ನೀಡಿತು. ಈ ಗುರಿಯನ್ನು ಬೆನ್ನಹತ್ತಿದ ಮುಂದಾದ ಕೋಲ್ಕತ್ತಾ ನೈಟ್ ರೈಡರ್ಸ್ 15.1 ಓವರ್ಗಳಲ್ಲಿ ಕೇವಲ 95 ರನ್ಗಳಿಗೆ ಆಲ್ಔಟ್ ಆಯಿತು. ಹೀಗೆ ದಾಖಲೆ ಗೆಲುವು ದಾಖಲಿಸಿದ ಪಂಜಾಬ್ ಕಿಂಗ್ಸ್ ತಂಡದ ಮೊದಲ ಕ್ರೀಡಾಂಗಣದಲ್ಲಿ ಮನೆ ಮಾಡಿತು. ಅತ್ತ ಸುಲಭವಾದ ಗುರಿಯನ್ನು ಆರಾಮಾಗಿ ಚೇಸ್ ಮಾಡಿ ಗೆಲ್ಲಬಹುದು ಎಂದುಕೊಂಡಿದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಲೆ ಮೇಲೆ ಕೈಹೊತ್ತು ಭಾರೀ ಹೀನಾಯನವಾಗಿ ಸೋಲನ್ನು ಹೊಂದಿತು. ಪಂಜಾಬ್ ಕಿಂಗ್ಸ್ ನೀಡಿದ ಸುಲಭ ಗುರಿಯನ್ನು ಬೆನ್ನತ್ತಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ಸಹ 7 ರನ್ಗೆ ತನ್ನ 2 ಆರಂಭಿಕ ವಿಕೆಟ್ಗಳನ್ನು ಕಳೆದುಕೊಂಡು ಸ್ಪಷ್ಟಕ್ಕೆ ಸಿಲುಕಿಕೊಂಡಿತ್ತು. ಡಿಕಾಕ್ 2 ಹಾಗೂ ನರೇನ್ 5 ರನ್ ಗಳಿಸಿ ಬೇಗನೆ ವಿಕೆಟ್ ಕಳೆದುಕೊಂಡರು. ಬಳಿಕ 3ನೇ ವಿಕೆಟ್ ನಾಯಕ ಅಜಿಂಕ್ಯ ರಹಾನೆ ಹಾಗೂ ರಘುವಂಶಿ 55 ರನ್ಗಳ ಜತೆಯಾಟವಾಡಿದ್ದರು. ಈ ಇಬ್ಬರ ವಿಕೆಟ್ ಬಿದ್ದ ಬಳಿಕ ವೆಂಕಟೇಶ್ ಅಯ್ಯರ್ ಸಹ ಈ ಸಂದರ್ಭದಲ್ಲಿ KKR 10.4 ಓವರ್ಗಳಲ್ಲಿ 74 ರನ್ ಗಳಿಸಿ 5 ವಿಕೆಟ್ ಕಳೆದುಕೊಂಡಿತ್ತು. ಗೆಲ್ಲಲು ಕೇವಲ 38 ರನ್ ಬೇಕಿತ್ತು ಹಾಗೂ ಕೈನಲ್ಲಿ ಇನ್ನೂ 5 ವಿಕೆಟ್ ಇತ್ತು. ಆದರೆ ಚಹಲ್ ಎಸೆದ 12 ಓವರ್ ಪಂದ್ಯವನ್ನೇ ಬದಲಿಸಿತು. ಫಿನಿಶಿಂಗ್ ಎಂದ ರಿಂಕು ಸಿಂಗ್ 3ನೇ ಎಸೆತದಲ್ಲಿ ಜೋಶ್ ಇಂಗ್ಲಿಷ್ಗೆ ಕ್ಯಾಚ್ ನೀಡಿ ಕೇವಲ 2 ರನ್ ಗಳಿಸಿದರು. ಇದರ ಬೆನ್ನಲ್ಲೇ 4ನೇ ಎಸೆತದಲ್ಲಿ ರಮಣದೀಪ್ ಸಿಂಗ್ ಶ್ರೇಯಸ್ ಅಯ್ಯರ್ಗೆ ಕ್ಯಾಚ್ ನೀಡಿ ವಿಕೆಟ್ ಒಪ್ಪಿಸಿದರು. ಹೀಗೆ ಸ್ಫೋಟಕ ಆಟಗಾರರ ರಿಂಕು ಸಿಂಗ್ ಹಾಗೂ ರಮಣದೀಪ್ ಸಿಂಗ್ ವಿಕೆಟ್ ಕಬಳಿಸಿ KKR ತೀರ ಒತ್ತಡಕ್ಕೆ ಸಿಲುಕುವಂತೆ ಮಾಡಿದ ಚಹಲ್ ಈ 2 ಎಸೆತದಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸಿದರು. ಹೀಗಾಗಿಯೇ ಚಹಲ್ ಅವರನ್ನು ಪಂದ್ಯದ ಬಳಿಕ ಪಂಜಾಬ್ ಕಿಂಗ್ಸ್ ತಂಡದ ಪ್ರೀತಿ ಜಿಂಟಾ ಅರ್ಪಿಸಿ ಸಂಭ್ರಮಿಸಿದರು.